ಗೀತಾ ಮಹಾತ್ಮೆ. ಮನುಷ್ಯನ ಮನಸ್ಸು ಒಂದು ಮಹಾಸಾಗರದಂತೆ. ಅದರ ಆಳ ಅಗಲವನ್ನು ಅಳೆಯಬಲ್ಲ ಯಂತ್ರ ಇನ್ನೂ ಸಿಕ್ಕಿಲ್ಲ ಅಂತಲೇ ಹೇಳಬಹುದು. ಇದನ್ನೇ DVಜಿಯವರು ಮನದ ಭಾವಿತ ಕೊಪ್ಪು ಉಪಕರಣ ನಮಗಿಲ್ಲ, ಎಣಿಕೆಗಳ ಪೂರೈಪ ಸಾಧನಗಳಿಲ್ಲ ಎಂದು ಮಂಕುತಿಮ್ಮನ ಕಗ್ಗದಲ್ಲಿ ಒಂದೆಡೆ ಹೇಳಿದ್ದಾರೆ. ಮನಸ್ಸನ್ನು ನಿಗ್ರಹಿಸುವುದು, ಮನೋನಿಗ್ರಹ ಎಂಬುದು ಸಾಮಾನ್ಯ ಜನರಿಗೆ ಅಷ್ಟು ಸುಲಭವಲ್ಲ. ಹಠಸ್ವಭಾವದ ಮಗುವನ್ನು ರಮಿಸುವಂತೆ ಮನಸ್ಸನ್ನು ಗೆಲ್ಲಬೇಕು. ಭಗವದ್ಗೀತೆಯ 2ನೇ ಅಧ್ಯಾಯದ 65ನೇ ಶ್ಲೋಕದಲ್ಲಿ ಪ್ರಸನ್ನ ಮನಸ್ಸು ಹೇಗಿರಬೇಕು ಎಂಬುದರ ಬಗ್ಗೆ ಬೆಳಕು ಚೆಲ್ಲಲಾಗಿದೆ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ, ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿಃ ಪರ್ಯವತಿಷ್ಠತೆ. ಪ್ರಶಾಂತ ಮನಸ್ಸು ಸರ್ವ ದುಃಖಗಳನ್ನೂ ದೂರ ಮಾಡುತ್ತದೆ. ಚಿತ್ತಶುದ್ಧಿ ಇದ್ದಾಗ ಮಾತ್ರ ಮನಸ್ಸು ಸ್ಥಿರವಾಗಿರುತ್ತದೆ ಎಂಬುದು ಈ ಶ್ಲೋಕದ ಭಾವಾರ್ಥ. ನಮ್ಮ ಎಲ್ಲ ದುಃಖಕ್ಕೆ ಕಾರಣ ಹೊರಗಡೆಯಿಂದ ಉಂಟಾಗುವ ಘಟನೆಗಳು ನಮ್ಮ ಮನಸ್ಸನ್ನು ಕಲಕುವುದೇ ಆಗಿದೆ. ಆದರೆ ಪ್ರಪಂಚದಲ್ಲಿ ನಡೆಯುವ ಘಟನೆಗಳನ್ನು ನಮ್ಮಿಂದ ತಡೆಯಲು ಅಥವಾ ನಮ್ಮಿಚ್ಛೆಯಂತೆ ಬದಲಾಯಿಸಲು ಖಂಡಿತ ಸಾಧ್ಯವಿಲ್ಲ. ಆದರೆ ನಡೆಯುವ ಅನುಭವಿಸುವ ಘಟನೆಗಳನ್ನು ಶುದ್ಧ ಮನಸ್ಸಿನಿಂದ ಸ್ವೀಕರಿಸಿದಾಗ ಮಾತ್ರ ಪ್ರಶಾಂತತೆಯನ್ನು ಹೊಂದಲು ಸಾಧ್ಯ. ಯಾರ ಮನಸ್ಸು ಶುದ್ಧವಾಗಿರುವುದೋ ಅವರ ಬುದ್ಧಿ ಒಂದು ವಿಷಯ ಅಥವಾ ವಸ್ತುವಿನ ನೈಜತೆಯನ್ನು ತಿಳಿಯುವ ಸ್ಥಿತಿಗೆ ಬರುವುದು. ಮನಸ್ಸು ಪ್ರಸನ್ನತೆಯಿಂದ ಕೂಡಿದ್ದಾಗ ಮಾತ್ರ ನಮ್ಮ ಕಲ್ಪನೆಗಳು ಅಥವಾ ಆಲೋಚನೆಗಳು ಸ್ಪಷ್ಟವಾಗಿ ನಿಖರವಾಗಿ ಗೋಚರಿಸುವುದು. ಯಾರು ರಾಗದ್ವೇಷಗಳಿಂದ ಬಿಡುಗಡೆಯನ್ನು ಹೊಂದುವರೋ ಅವರ ಮನಸ್ಸು ಪ್ರಸನ್ನತೆಯಿಂದ ಕೂಡಿರುವುದು. ಆದರೆ ಇಂತಹ ಸ್ಥಿತಪ್ರಜ್ಞ ಸ್ಥಿತಿ ಕಷ್ಟ ಸಾಧ್ಯವೇ ಸರಿ. ನಮ್ಮ ಚಿತ್ತವನ್ನು ಸಂತೈಸಲು, ನಮ್ಮ ಬುದ್ಧಿಯನ್ನು ಪ್ರೇರೇಪಿಸಲು, ನಮ್ಮ ಮನಸ್ಸನ್ನು ಶುದ್ಧವಾಗಿರಿಸಿಕೊಳ್ಳಲು ಆ ಭಗವಂತ ಶ್ರೀಕೃಷ್ಣನಲ್ಲಿ ಕೇಳಿಕೊಳ್ಳೋಣವೇ. ಸಂತತದ ಶಿಕ್ಷೆಯಿಂ ದೀರ್ಘದಭ್ಯಾಸದಿಂ ದಂತರಂಗದ ಕಡಲು ಶಾಂತಿಗೊಳಲಹುದು, ಸಂತೃಪ್ತ ವೃತ್ತಿಯಿಂದೇಕಾಂತ ಸೇವೆಯಿಂ ಸಂತೈಸು ಚಿತ್ತವನು ಮಂಕುತಿಮ್ಮ. ಹರಿ ಓಂ.